ವಕ್ಫ್ ಬೋರ್ಡ್ ವಿಚಾರದಲ್ಲಿ ಈಗ ಕಠಿಣ ಕಾನೂನನ್ನು ತರೋಕೆ ಮುಂದಾಗ್ತಾ ಇದೆ ಸರ್ಕಾರ. ಆಸ್ತಿಗಳ ಸಂರಕ್ಷಣೆಗೋಸ್ಕರ ಲೋಕಸಭೆಯಲ್ಲಿ ವಕ್ಫ್ ಬೋರ್ಡ್ ತಿದ್ದುಪಡಿ ಬಿಲ್ ಮಂಡನೆ ಆಗಿದೆ. ವಕ್ಫ್ ಬೋರ್ಡ್ ತಿದ್ದುಪಡಿ ಬಿಲ್ಗೆ ಇಂಡಿ ಒಕ್ಕೂಟ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹರಿಯಾಣ ಎಲೆಕ್ಷನ್ ಹೊತ್ತಲ್ಲಿ ಬಿಲ್ ಜಾರಿಗೆ ತರಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಈಗ ಮಾಡ್ತಾ ಇರೋದು. ಹರಿಯಾಣ ಎಲೆಕ್ಷನ್ ಹೊತ್ತಲ್ಲೇನೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ವಕ್ಫ್ ತಿದ್ದುಪಡಿ ಬಿಲ್ ದೊಡ್ಡ ಪ್ರಮಾದ ಅಂತ ಎಸ್ಪಿ ಹೇಳ್ತಾ ಇದ್ದಾರೆ. ಲೋಕಸಭೆಯಲ್ಲಿ ವಕ್ಫ್ ಬೋರ್ಡ್ ತಿದ್ದುಪಡಿ ಬಿಲ್ ಮಂಡನೆ ಆಗ್ತಾ ಇದೆ. ಸೊ ವಕ್ಫ್ ಬೋರ್ಡ್ ತಿದ್ದುಪಡಿ ಬಿಲ್ಗೆ ಇಂಡಿ ಒಕ್ಕೂಟ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸೊ ಇದರ ಸಮಸ್ಯೆ ಏನು ಅಂತಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನು ಕೇಳುತ್ತಾ ಇದ್ದಿದ್ದು. ಯಾವುದೇ ಆಸ್ತಿಯನ್ನ ತಮ್ಮದು ಹೋಗ್ಬಿಟ್ಟು ಅಲ್ಲೊಂದು ಬೋರ್ಡ್ ಹಾಕ್ಬಿಟ್ರೆ ಅವ್ರದೇ ಆಸ್ತಿ, ಅದು ಯಾರು ಕೇಳೋ ಹಂಗಿಲ್ಲ, ಮತ್ತೆ ಸಮಸ್ಯೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಯಾವುದೇ ಆಸ್ತಿಯನ್ನ ತನ್ನದೇ ಅಂತ ವಕ್ಫ್ ಬೋರ್ಡ್ ಭಾವಿಸಬಹುದು. ಇಲ್ಲಿ ವಕ್ಫ್ ಬೋರ್ಡ್ ಮಂಡಳಿಯ ಹಲವು ಅಧಿಕಾರಿಗಳಿಗೆ ಈಗ ಅಂಕುಶ ಹಾಕೋಕೆ ಮುಂದಾಗ್ತಾ ಇದೆ ಈ ಇದರಲ್ಲಿ. ಸೊ ಡಿಸಿಗಳ ಮಧ್ಯಸ್ಥಿಕೆಯಲ್ಲಿ ವಕ್ಫ್ ಆಸ್ತಿಗಳ ನಿರ್ವಹಣೆ ಆಗುತ್ತೆ. ದೇಶದಲ್ಲಿರುವ ಎಲ್ಲ ವಕ್ಫ್ ಬೋರ್ಡ್ ಆಸ್ತಿ ಗುರುತಿಸೋದು, ವಕ್ಫ್ ಬೋರ್ಡ್ನಲ್ಲಿ 2 ಮಹಿಳೆಯರಿಗೆ ಸದಸ್ಯತ್ವವನ್ನು ಕೊಡೋದು. ಇಲ್ಲಿಯವರೆಗೂ ಮಹಿಳೆಯರಿಗೆ ಅಲ್ಲಿ ಬೆಲೆನೇ ಇರಲಿಲ್ಲ, ಅದ್ರ ಬಗ್ಗೆ ಯಾರು ಮಾತನಾಡೋದಿಲ್ಲ. ಮುಸ್ಲಿಂ ಸಮುದಾಯದ ಎಲ್ಲಾ ವರ್ಗದವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾರೆ, ಅದು ಕೆಲ ವರ್ಗಗಳಿಗೆ ಮಾತ್ರ ಸೀಮಿತ ಆದಂಗಿತ್ತು. ಬೋಹ್ರಾ ಸಮುದಾಯದ ಹಕ್ಕುಗಳ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ, ಇದಕ್ಕೂ ವಿರೋಧ ಎಲ್ಲರದು. ಇಸ್ಲಾಮಿಕ್ ರಾಷ್ಟ್ರಗಳಂತೆ ವಕ್ಫ್ ಮಂಡಳಿಯ ಪುನರ್ರಚನೆಯನ್ನ ಮಾಡುವಂತ ಯೋಚನೆಯಲ್ಲಿ ಈಗ ಕೇಂದ್ರ ಮುಂದಾಗಿದೆ. ಆದ್ರೆ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಉದ್ಧಾರ ಆಗೋದು ಬೇಡವೇ ಬೇಡ, ಕಂಡವ್ರ ಜಾಗಕ್ಕೆಲ್ಲ ಹೋಗ್ಬಿಟ್ಟು ನಂದೇ ಅಂತೇಳಿ ಬೋರ್ಡ್ ಹಾಕ್ಬಿಟ್ರೆ ಅದು ಓಕೆ. ನಾಳೆ ರಾಹುಲ್ ಗಾಂಧಿ ಅವ್ರ ನಿವಾಸಕ್ಕೆ ಹೋಗ್ಬಿಟ್ಟು ಅದು ನಂದೇ ಅಂತೇಳಿ ವಕ್ಫ್ ಬೋರ್ಡ್ನವ್ರು ಹಾಕಿದ್ರೆ ಏನ್ ಮಾಡ್ತೀರಾ? ಕೇಳಲ್ವಾ? ನಾಳೆ ಕೆಸಿ ವೇಣುಗೋಪಾಲ್ ಅವ್ರ ಮನೆಗೆ ಹೋಗ್ಬಿಟ್ಟು ನಂದು ಈ ಜಾಗ ಅಂತಂದ್ರೆ ಸುಮ್ಮನೆ ಇರ್ತೀರಾ? ಕಂಡವ್ರ ಜಾಗ ಎಲ್ಲ ನಂದು ಅಂತೇಳಿ ಬೋರ್ಡ್ ಹಾಕ್ಬಿಡೋದು. ವಕ್ಫ್ ಬೋರ್ಡ್ ನಮಗೆ ಸಂಬಂಧಪಟ್ಟದ್ದು, ಅದು ನಮ್ಮ ಜಾಗ, ಅದು ಕೇಳೋ ಹಂಗೆ ಇಲ್ಲ. ಅದನ್ನ ಈ ದೇಶದಲ್ಲಿರುವಂಥ ಸಮಸ್ಯೆ ಅದು. ಎಷ್ಟು ಆಸ್ತಿಗಳಿದೆ, ಇಡೀ ದೇಶದ ಆಸ್ತಿಗಳನ್ನು ನೀವು ಹುಡುಕಿ ನೋಡ್ಕೊಳ್ಳಿ. ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿರುವಂಥ ಏಕೈಕ ಸಂಸ್ಥೆ ಇದ್ರೆ ಅದು ವಕ್ಫ್ ಬೋರ್ಡ್. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ, ಏನೆಲ್ಲ ತಿದ್ದುಪಡಿಯಲ್ಲಿ ಸೇರಿಸಲಾಗಿದೆ, ಯಾವ ವಿಚಾರಗಳಿಗೆ ಕಾಂಗ್ರೆಸ್ ಇದರಲ್ಲಿ ವಿರೋಧವನ್ನ ಮಾಡ್ತಾ ಇದೆ? ಶಬೀರ್, ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬಿಲ್ಗಳನ್ನ ತರೋ ಮೂಲಕ ಮತಗಳ ಕ್ರೋಢೀಕರಣ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ. ಹೀಗಾಗಿ ಇಂಡಿಯಾ ಒಕ್ಕೂಟದ ಬಹುತೇಕ ಪಕ್ಷಗಳು ಈ ನಿರ್ಧಾರವನ್ನ ವಿರೋಧ ಮಾಡ್ತಾ ಇರುವಂತದ್ದು. ಮತ್ತೆ ಈಗಿರುವಂತಹ ನಿಯಮಗಳು ಎಲ್ಲವೂ ಕೂಡ ಸೂಕ್ತವಾಗಿದೆ, ಅದನ್ನ ಬದಲಿಸುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಅವರ ಪ್ರಮುಖ ವಾದ ಆಗಿರುವಂಥದ್ದು. ಆದ್ರೆ ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು ಇದರಲ್ಲಿ ಸಾಕಷ್ಟು ಏನು ಸಮಸ್ಯೆಗಳಿದಾವೆ, ಅವು ಎಲ್ಲವನ್ನು ಕೂಡ ಸರಿಪಡಿಸಬೇಕಾದಂತ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ತಿದ್ದುಪಡಿಯನ್ನ ತರ್ತೀವಿ ಅಂತ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಈ ತಿದ್ದುಪಡಿಯಲ್ಲಿ ಮಹಿಳೆಯರಿಗೆ ವಕ್ಫ್ ಬೋರ್ಡ್ ನಲ್ಲಿ ಅವಕಾಶ ಮಾಡಿಕೊಡುವಂತಹ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುವಂತದ್ದು. ಯಾಕೆಂದ್ರೆ ಈವರೆಗೂ ಕೂಡ ವಕ್ಫ್ ಬೋರ್ಡ್ ಸಮಿತಿಯಲ್ಲಿ ಮಹಿಳೆಯರಿಗೆ ಸ್ಥಾನವಿರಲಿಲ್ಲ. ಹೀಗಾಗಿ ಕನಿಷ್ಠ 2 ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ತಿದ್ದುಪಡಿಯಲ್ಲಿ ಪ್ರಮುಖವಾದಂತಹ ಒಂದು ಅಂಶವನ್ನ ಸೇರಿಸಲಾಗಿದೆ. ಇದ್ರ ಜೊತೆಗೆ ಮುಸ್ಲಿಂನಲ್ಲಿರುವಂತಹ ಎಲ್ಲಾ ಪಂಗಡಗಳನ್ನು ಕೂಡ ಒಳಗೊಳ್ಳುವಂತೆ ಒಂದು ಸಮಿತಿಯನ್ನು ರಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಅಂಶಗಳನ್ನ ಈ ಒಂದು ಬಿಲ್ ನಲ್ಲಿ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಪ್ರಮುಖವಾದಂತಹ ಸಮಸ್ಯೆ ಇರುವಂತದ್ದು, ಯಾವುದಾದ್ರೂ ಆಸ್ತಿ ವಿಚಾರಗಳ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ ಏನಾದರೂ ತನ್ನ ಆಸ್ತಿ ಅಂತ ಕ್ಲೈಮ್ ಮಾಡಿದಂತ ಸಂದರ್ಭದಲ್ಲಿ ಅದರ ಮೂಲ ಮಾಲೀಕರು ಕೂಡ ಕಾನೂನು ಹೋರಾಟವನ್ನ ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ನಿಯಮಗಳನ್ನ ಈಗ ಸದ್ಯಕ್ಕೆ ರೂಪಿಸಲಾಗಿರುವಂತದ್ದು. ಹೀಗಾಗಿ ಈ ನಿಯಮಗಳಿಗೂ ಕೂಡ ತಿದ್ದುಪಡಿಯನ್ನು ತರುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಇಡೀ ದೇಶದಲ್ಲಿ ಮುಖ್ಯವಾಗಿ ಗಮನಿಸೋದಾದ್ರೆ 9 ಲಕ್ಷ ಎಕರೆಗಿಂತ ಹೆಚ್ಚು ಆಸ್ತಿ ವಕ್ಫ್ ಬೋರ್ಡ್ ಹೊಂದಿರುವಂತದ್ದು. ಈ ಎಲ್ಲಾ ಆಸ್ತಿಯನ್ನು ಕೂಡ ಡಿಜಿಟಲೈಸ್ ಮಾಡುವಂತದ್ದು ಮತ್ತೆ ಅದನ್ನ ಅಧಿಕೃತಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಆ ಮೂಲಕ ಇರುವಂತಹ ಆಸ್ತಿಯನ್ನು ಕಾಯ್ದುಕೊಳ್ಳುವಂತಹ ಅಂದ್ರೆ ಡಿಜಿಟಲ್ ಮಾಡುವಂತದ್ದು, ಅದನ್ನ ಬೇರೆ ಯಾರೋ ಥರ್ಡ್ ಪಾರ್ಟಿ ಅಥವಾ ವಕ್ಫ್ ಬೋರ್ಡ್ ನಲ್ಲಿರುವಂತಹ ಕೆಲವು ಸದಸ್ಯರು ದುರ್ಬಳಕೆ ಮಾಡಿಕೊಳ್ಳದಂತೆ ತಡೆಯುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಈ ಎಲ್ಲಾ ಅಂಶಗಳನ್ನ ತೆಗೆದುಕೊಂಡು ತಿದ್ದುಪಡಿ ಮಾಡೋ ಮೂಲಕ ಈಗ ಸಂಸತ್ನಲ್ಲಿ ಮಂಡಿಸಲಾಗ್ತಾ ಇರುವಂತದ್ದು. ಆದ್ರೆ ಈಗ ವಿರೋಧ ಪಕ್ಷಗಳು ಎಲ್ಲವೂ ಕೂಡ ತೀವ್ರವಾಗಿ ವಿರೋಧವನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುಶಃ ಈ ಒಂದು ಬಿಲ್ ಪಾಸ್ ಆಗುವಂತದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಖುದ್ದು ಕಾನೂನು ಸಚಿವರೇ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ರು. ವಿರೋಧ ಪಕ್ಷಗಳು ಕೆಲವು ವಿಚಾರದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ JPC ಏನಿರುತ್ತೆ ಅಲ್ಲಿಗೆ ಮತ್ತೊಂದು ಸಲ ಇದನ್ನ ರಿವ್ಯೂಗೆ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಭಿಪ್ರಾಯವನ್ನ ಕೊಟ್ಟಿದ್ರು. ಹೀಗಾಗಿ ಇವತ್ತು ಮಂಡನೆ ಆಗಿರುವಂತದ್ದು ಪಾಸ್ ಆಗುತ್ತಾ ಅಥವಾ ತೀವ್ರ ವಿರೋಧದ ಬಳಿಕ JPCಗೆ ಏನಾದರೂ ಹೋಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ. ಈಗ ಮಂಡನೆ ಆಗಿದೆ, ಇದರ ಮೇಲೆ ಚರ್ಚೆಯ ಬಳಿಕ ಯಾವ ನಿರ್ಧಾರಕ್ಕೆ ಅಂತಿಮವಾಗಿ ಬರಲಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ
ಇಂಡಿಯಾ ಎ ಒಕ್ಕೂಟ ಹೇಳ್ತಾರೆ ಚುನಾವಣೆಗೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂತ. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಆ ಚುನಾವಣೆ ಮುಗಿಯೋಷ್ಟೊತ್ತಿಗೆ ಯಾವ್ದಾದ್ರು ಆಸ್ತಿಗೆ ಹೋಗ್ಬಿಟ್ಟು ಬೇಲಿ ಹಾಕ್ಬಿಟ್ಟು ಅದು ನಮ್ದು ಅಂತ ನಿಂತ್ಬಿಟ್ರೆ ನೀವು ಅದಕ್ಕೆ ದುಡ್ಡು ಕೊಡ್ತೀರಾ ಅವ್ರು ಪಾಪ ಜಮೀನವ್ರಿಗೆ?